ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಸರ್, ಬಿಜೆಪಿ ನಿಯೋಗದವ್ರು ಬರ್ಲಿ, ಆದ್ರೆ ರಾಜಕಾರಣ ಮಾಡಬಾರ್ದು ಅಂತ. ರಾಜಕಾರಣ ಮಾಡ್ತಾ ಇರೋರು ಅವರು. ಸಣ್ಣ ಘಟನೆ ಇದು, ಏನು ಹಾಗೆ ಇಲ್ಲ, ಹಿಂದೂಗಳಿಗೇನು ತೊಂದರೆ ಆಗಿಲ್ಲ. ಯಾಕೆ ಹಂಗಾರೆ ಗಣೇಶ ಮೆರವಣಿಗೆ ಮಾಡೋರು ಅವ್ರು ಪರ್ಮಿಷನ್ ತಗೊಂಡು ಮಾಡಿದ್ದಾರೆ? ಮಚ್ಚು ಲಾಂಗು ಬಾಂಬ್ ತಂದವರು ಪರ್ಮಿಷನ್ ತಗೊಂಡಿದಾರ? ಪರ್ಮಿಷನ್ ತಗೊಂಡು ಮೆರವಣಿಗೆ ಮಾಡಿದವ್ರ ಮೇಲೆ A1 ನಿಂದ A8 ವರೆಗೂ ಮಾಡಿದ್ದೀರಾ. ಪರ್ಮಿಷನ್ ಇಲ್ದಿರ ಲಾಂಗು ಮಚ್ಚು ಬಾಂಬ್ ಹಾಕ್ದವ್ರಿಗೆ 12-13 ಮಾಡಿದ್ದೀರಾ. ಇದೇನಾ ನಿಮ್ ನ್ಯಾಯ? ಇದು ನನ್ಗನ್ಸುತ್ತೆ ಇಲ್ಲಿ ಕುಮ್ಮಕ್ಕು ಕಾಂಗ್ರೆಸ್ಸಿನ ಕುಂಭಕ್ಕಿಂದನೇ ಈ ಘಟನೆ ನಡೆದಿದೆ. ಕಳೆದ ಬಾರಿನೂ ನಡೆದಿದೆ, ಈ ಬಾರಿ ದೊಡ್ಡದಾಗಿ ನಡೆದಿದೆ, ಮುಂದೆ ಇನ್ನು ಇದು ದೊಡ್ಡದಾಗಿ ಮಾಡ್ತಾರೆ. ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಪಕ್ಕ ಇದನ್ನ ಹಿಂದೂ ಟಾರ್ಗೆಟ್, ಹಿಂದೂನ ಭಯ ಬೀಳ್ಸೋದು. ನಮ್ದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನ ಯಾರು ಏನು ಮಾಡಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಹೊರಟೋಗ್ಬಿಟ್ಟಿದೆ. ಅಂದ್ರೆ ಗೃಹ ಸಚಿವರು ಒಂದ್ ಕಡೆ ಹೇಳ್ತಾರೆ ಸಣ್ಣ ಘಟನೆ ಅಂತ, ಇನ್ನೊಂದ್ ಕಡೆ ಗೃಹ ಸಚಿವ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಇಂಥ ಘಟನೆಗಳ ಇಲ್ಲಿ ಬಂದವರು ರಾಜಕಾರಣ ಮಾಡಬಾರ್ದು ಅಂತ ಹೇಳಿ. ಯಾಕೆ ಸರ್ ಈ ತರದ ದ್ವಂದ್ವ ಹೇಳಿಕೆಗಳು? ಅವರು ರಾಜಕಾರಣ ಮಾಡಬಾರ್ದು ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಮಾಡ್ತಾ ಇದ್ದಾರೆ ಅಂತ ಬಂದು ಭೇಟಿ ಮಾಡಿ ಅವ್ರ ಸರಿಯಾಗಿ ಮೆರವಣಿಗೆ ಯಾರು ಮಾಡಿದ್ರು ಅವ್ರನ್ನ ಯಾಕೆ ಬಂಧಿಸ್ತೀರಿ ನೀವು? ಕಲ್ಲು ಹೊಡೆದವ್ರು ಬಾಂಬ್ ಹಾಕ್ದವ್ರು ಬಿಟ್ಬಿಟ್ಟು ಮೆರವಣಿಗೆ ಮಾಡಿದವ್ರನ್ನ ಯಾಕೆ ಬಂಧಿಸ್ತೀರಿ? ಇದು ನ್ಯಾಯನಾ? ಇದು ಈ ನ್ಯಾಯ ಕೇಳಕ್ ಬಂದಿರೋದು, ರಾಜಕೀಯ ಮಾಡಕ್ಕೆಲ್ಲ ಬಂದಿರೋದು, ನ್ಯಾಯ ಕೇಳಕ್ ಬಂದಿರೋದು. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಮುಸಲ್ಮಾನರ ಪರ ನಿಂತಿದ್ದೀರಾ, ಅದನ್ನ ನ್ಯಾಯ ಕೇಳಕ್ಕೆ ನಾವು ಬಂದಿದ್ದೀವಿ. ಗಣಪತಿ ಮೆರವಣಿಗೆ ಹೋದವ್ರ ಮೇಲೆ FIR ಮಾಡ್ತಿದ್ದಾರೆ ಸರ್. ಅದನ್ನೇ ನಾವು ಕೂಡಲೇ ಅವ್ರ ಮೇಲೆ ಮಾಡಿರೋಂಥ ಕೇಸನ್ನ ವಾಪಸ್ ಪಡಿಬೇಕು. ಯಾರು ಮೆರವಣಿಗೆ ಪರ್ಮಿಷನ್ ತಗೊಂಡು ಮೆರವಣಿಗೆ ಮಾಡಿದ್ರು ಅವ್ರ ಕೇಸ್ಗಳನ್ನು ವಾಪಸ್ ತೆಗಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಮುಂದಿನ ನಡೆ ಏನ್ ಸರ್? ಮುಂದೆ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀನಿ. ಮುಂದೆ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಶಾಂತಿ ಸಭೆ ಏನಾದ್ರು ಮಾಡ್ತೀರಾ ಸರ್? ಇಲ್ಲ, ನಾನು ಈಗ ಇದಾದ್ಮೇಲೆ ಒಂದು ಮೀಟಿಂಗ್ ಮಾಡ್ತೀರಿ. ಅದ್ರಲ್ಲಿ ಏನ್ ತೀರ್ಮಾನ ಬರುತ್ತೋ ಆ ಪ್ರಕಾರ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಜನ ಏನ್ ಹೇಳ್ತಾರೋ ಆ ಪ್ರಕಾರ ನಾವಂತೂ ಬೆಂಬಲ ಕೊಟ್ಟಿದ್ದೀರಿ. ಈ ಗಣೇಶೋತ್ಸವ ಸಮಿತಿಗೆ ನಮ್ ಬೆಂಬಲ ಇದೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.